This video I'm going to discuss about RRB PO interview preparation. ತುಂಬಾ ಜನ ಮೇನ್ಸ್ ಆಗಿದೆ, ಮೇನ್ಸ್ ಕ್ಲಿಯರ್ ಆಗುತ್ತೆ, ಜಸ್ಟ್ ಕ್ಲಿಯರ್ ಆಗುತ್ತೆ ಅಥವಾ ಕ್ಲಿಯರ್ ಆಗುತ್ತೋ ಇಲ್ವೋ, ಇಂಟರ್ವ್ಯೂ ಪ್ರಿಪೇರ್ ಆಗೋದೋ ಬೇಡವೋ, ಇಂಟರ್ವ್ಯೂ ಪ್ರಿಪರೇಷನ್ ವಿಡಿಯೋ ಮಾಡಿ ನಂದು ಕ್ಲಿಯರ್ ಆಗುತ್ತೆ ಆ ಥರ ತುಂಬ ಜನ ರಿಕ್ವೆಸ್ಟ್ ಕೇಳ್ತಿದ್ರಿ. ಅಂಡ್ ನನಗೂ ಇಂಟರ್ವ್ಯೂ ಪ್ರಿಪರೇಷನ್ಗೆ ವಿಡಿಯೋ ಮಾಡಬೇಕು ಅಂತ ಇತ್ತು, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಬಟ್ ಆಲ್ರೆಡಿ ನಾನು ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ಪ್ರಿಪರೇಷನ್ ಅಂತ ಲಾಸ್ಟ್ ಇಯರೇ ಮಾಡಿ ಹಾಕಿದ್ದೀನಿ. ಅಂಡ್ ಆ ವಿಡಿಯೋ ರೆಫರ್ ಮಾಡಿದ್ರೆ ನಿಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವಾಗ ನಾನು ಒಬ್ಬ ಆಸ್ಪರೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಇಂಟರ್ವ್ಯೂ ಕ್ಯಾಂಡಿಡೇಟ್ ಆಗಿ ವಿಡಿಯೋ ಮಾಡಿದ್ದೆ. ಅವಾಗ ತುಂಬಾ ಸರ್ಚ್ ಮಾಡಿ ನಾನು ಇದು ಓದಬೇಕು ಅಂದ್ರೆ ತುಂಬಾ ಜನದ್ದು ರಿವ್ಯೂ ನೋಡ್ಬಿಟ್ಟು ಇದೇ ತರ ನೀವು ಹೇಗೆ ನನ್ನ ವಿಡಿಯೋ ಇವಾಗ ನೋಡ್ತಿದ್ರೆ ಆ ತರ ನಾನು ತುಂಬಾ ಜನ ರೆಫರ್ ಮಾಡಿ ಡಿಸೈಡ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಸೋರ್ಸಸ್ನ ನಾನು ಮಾಡಿದ್ದೆ ವಿಡಿಯೋನ. ಅಂಡ್ ಅದರಲ್ಲೂ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಟಾಪ್ 50 ಇಂಟರ್ವ್ಯೂ ಕ್ವಶನ್ಸ್ ಅಥವಾ ಇಂಟರ್ವ್ಯೂ ಟಾಪಿಕ್ಸ್ ಅಂತ. ಅದನ್ನ ನೀವು ರೆಫರ್ ಮಾಡಿ, ಅದರಲ್ಲಿ ಏನೇನು ಟಾಪಿಕ್ಸ್ ಇದೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡಿ. ಆಕ್ಚುಲಿ ಟ್ರೈ ಮಾಡೋದಲ್ಲ, ನೀವು ಆರಾಮಾಗಿ ಅದೆಲ್ಲ ಕಂಪ್ಲೀಟ್ ಮಾಡ್ಬೋದು. 100% ಯೂಸ್ ಆಗುತ್ತೆ. ಅಂಡ್ ಆಲ್ಮೋಸ್ಟ್ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾ ಇರ್ತವೆ ಬ್ಯಾಂಕಿಂಗ್ ಅಲ್ಲಿ. ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ, ಆ ಟಾಪಿಕ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಅದ್ ಬಿಟ್ಟು ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಂಟರ್ವ್ಯೂ ಪ್ರಿಪರೇಷನ್ ಫಸ್ಟ್ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಎಲ್ಲಿ ಓದೋದು ಅಂತ ಅಂದ್ರೆ ವಿಡಿಯೋ ಪ್ಲೇ ಲಿಸ್ಟ್ ಇದೆ, ನಾನು ರೆಫರ್ ಮಾಡಿದ ಪ್ಲೇ ಲಿಸ್ಟ್ ಹೇಳ್ತೀನಿ. ಇಲ್ಲಾಂದ್ರೆ ನೀವು ಯಾವ್ದಾದ್ರು ಪ್ಲೇ ಲಿಸ್ಟ್ ನೋಡಿ, ಬಟ್ ಕಂಪ್ಲೀಟ್ ಆಗಿ ನೋಡಿ. ಆ ಪ್ಲೇ ಲಿಸ್ಟ್ ಫುಲ್ ಮುಗಿಸ್ಬೇಕು, ಮಧ್ಯ ಬಿಡಬೇಡಿ. ಅಂಡ್ ನಾನು ರೆಫರ್ ಮಾಡಿದ್ದು ಆಲಿವ್ ಬರ್ಡ್ ಶೀತಲ್ ಮೇಡಮ್ದು ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನ ನಾನು ರೆಫರ್ ಮಾಡಿದ್ದೆ. ಅದು ನಾನು ಪಿನ್ ಕಮೆಂಟ್ ಅಲ್ಲಿ ಲಿಂಕ್ ಹಾಕ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಹಾಕ್ತೀನಿ. ಅಂಡ್ ಆ ಪ್ಲೇ ಲಿಸ್ಟ್ ಅಲ್ಲಿ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ರಮ್ ಸ್ಟಾರ್ಟಿಂಗ್, ಲೈಕ್ ಬ್ಯಾಂಕಿಂಗ್ ಹಿಸ್ಟ್ರಿಯಿಂದ ಯಾವ ಬ್ಯಾಂಕ್ ಸ್ಟಾರ್ಟಿಂಗ್ ಬಂದಿದ್ದು, ನ್ಯಾಷನಲೈಸ್ ಬ್ಯಾಂಕ್ಸ್, ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಬ್ಯಾಂಕಿಂಗ್ ರಿಲೇಟೆಡ್. ಸೊ ಅದನ್ನ ನೀವು ರೆಫರ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಮತ್ತೆ ಅದೇ ಶೀತಲ್ ಮ್ಯಾಮ್ ಅವ್ರದ್ದು ಯೂಟ್ಯೂಬ್ ಚಾನಲ್, ಅವ್ರ ಪರ್ಸನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ರೀಸೆಂಟ್ ಆಗಿ ಒಂದು ಪ್ಲೇ ಲಿಸ್ಟ್ ಹಾಕಿದ್ದಾರೆ, ಅದು ಕೂಡ ಚೆನ್ನಾಗಿದೆ ಅಂತೆ. ನೀವು ಆ ಪ್ಲೇ ಲಿಸ್ಟ್ ಇಲ್ಲ ಆ ಪ್ಲೇ ಲಿಸ್ಟ್ ಅವೆರಡರಲ್ಲಿ ಒಂದನ್ನ ರೆಫರ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋನ ಕ್ಲಾಸ್ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಆ ನೋಟ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ ಸ್ವಲ್ಪ, ಯಾಕೆಂದ್ರೆ ಇಂಟರ್ವ್ಯೂ ಒಂದು ವೀಕೋ ಅಥವಾ 5 days ಇದ್ದಂಗೆ ಅದನ್ನ ನೀವು ರಿವೈಸ್ ಮಾಡಬೇಕಾಗುತ್ತೆ. ಸೊ ಅದೊಂದು ನೋಟ್ಸ್ ಮಾಡ್ಕೊಳ್ಳೋದು ಮತ್ತೆ ಕ್ಲಾಸ್ ನೋಡೋದು. ಸೆಕೆಂಡ್ ಬಂದ್ಬಿಟ್ಟು ಒಂದು ಟಾಪ್ 100 ಇಂಟರ್ವ್ಯೂ ಕ್ವಶನ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ನಾನು ತುಂಬಾ ಸತಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ. ಅಂಡ್ ನಾನು ಆ ಪ್ಲೇ ಲಿಸ್ಟ್ ಫುಲ್ ಕಂಪ್ಲೀಟ್ ಮಾಡಿದೆ, ಎಲ್ಲ 100 ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ದೆ. ಅದೇನು ಸಜೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಆ ಸರ್ ಏನಿದ್ದಾರೆ, ಅವರು ಒಬ್ಬ ಇಂಟರ್ವ್ಯೂ ಕ್ಯಾಂಡಿಡೇಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಹೇಗೆ ಅಪ್ರೋಚ್ ಮಾಡಬೇಕು ಆನ್ಸರ್ಗೆ, ಹೇಗೆ ಆನ್ಸರ್ ಅಂದ್ರೆ ಅವ್ರ ಕ್ವಶನ್ ಕೇಳಿದ್ರೆ ನಿಮ್ಮ ಅಪ್ರೋಚ್ ಹೇಗಿರ್ಬೇಕು ಆನ್ಸರ್ಗೆ, ಅದನ್ನ ಹೇಳ್ಕೊಟ್ಟಿದ್ದಾರೆ. ಲೈಕ್ ಆ ಥರ ಆನ್ಸರ್ ಮಾಡಿ, ಆ ಥರ ಆನ್ಸರ್ ಮಾಡಿ ಅಂತ. ಅಂಡ್ ಅದು 100 ವಿಡಿಯೋ ಇದೆ, ಬಟ್ 100 ವಿಡಿಯೋ ಕೂಡ ಶಾರ್ಟ್ ವಿಡಿಯೋಸ್, ಲೈಕ್ 1 minute 1.5 minute ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಸೊ ನೀವು ತುಂಬಾ ವಿಡಿಯೋನ ಕಂಪ್ಲೀಟ್ ನೋಡ್ಬೋದು. ಅದು ಕಂಪ್ಲೀಟ್ ಮಾಡಿ, ಲೈಕ್ ಟೇಕ್ ಆನ್ ಸಮ್ 15 days ಅಲ್ಲಿ ಇಂಟರ್ವ್ಯೂದು ಕ್ವಶನ್ಸ್ನ ಕಂಪ್ಲೀಟ್ ಮಾಡಿ. ಅದು ಇಂಟರ್ವ್ಯೂ ಕ್ವಶನ್ಸ್ನ ಬರ್ಕೊಂಡು ಆನ್ಸರ್ಸ್ ಕೂಡ ನೀವು ಬರ್ಕೊಂಡ್ರೆ ಒಳ್ಳೇದು, ನಿಮಗೆ ಯಾವುದು ಗೊತ್ತಾಗಲ್ಲ ಆನ್ಸರ್ ಮಾಡೋದು ಅದು. ಅಂಡ್ ಇದೇ ಆರ್ಡರ್ ಮಾಡಿ, ಫಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್ ಮುಗಿಬೇಕು, ಅದಾದ್ಮೇಲೆ ಆ ಕ್ಲಾಸಸ್. ಅಂಡ್ ಇನ್ನೊಂದು, ಬ್ಯಾಂಕಿಂಗ್ ಅವೇರ್ನೆಸ್ ನಿಮಗೆ ಹಿಂದಿ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಇಂಗ್ಲಿಷ್ ಬುಕ್ ಇದೆ. ಬುಕ್ ಯಾವುದು ಅಂದ್ರೆ ಅಡ್ಡ 24 ಬಾರ್ದು, ನಾನು ಅದು ರೆಫರ್ ಮಾಡಿದೆ, ತುಂಬಾ ನನಗೆ ಇಷ್ಟ ಆಗಿತ್ತು, ಪಾಯಿಂಟ್ ವೈಸ್ ಚೆನ್ನಾಗಿ ಕೊಟ್ಟಿದ್ರು. ಆ ಬುಕ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ನೀವು ಪರ್ಚೇಸ್ ಮಾಡ್ಬಿಟ್ಟು ಓದ್ಬೋದು. ಅಂಡ್ ಆ ಬುಕ್ ನೀವು ಅಲ್ಲೇ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಅಡ್ಡ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ, ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲರೂ ಅವೈಲೇಬಲ್ ಇರುತ್ತೆ, ನೀವು ಅದನ್ನ ಪರ್ಚೇಸ್ ಮಾಡಿ, ಅದನ್ನ ರೆಫರ್ ಮಾಡ್ಬೋದು. ನಿಮಗೆ ಹಿಂದಿ ಬರಲ್ಲ ಅಂದ್ರೆ, ಯಾಕೆಂದ್ರೆ ನಾನು ಹೇಳಿದ್ದು ಹಿಂದಿ ಕ್ಲಾಸ್. ಸೊ ಅದು ಬ್ಯಾಂಕಿಂಗ್ ಅವೇರ್ನೆಸ್ ಮುಗಿದ್ಮೇಲೆ ನೀವು ಟಾಪ್ 100 ಕ್ವಶನ್ಸ್ ನೋಡ್ತೀರಾ. ಟಾಪ್ 100 ಕ್ವಶನ್ಸ್ ನೋಡಿದ್ಮೇಲೆ ನಾನು ವಿಡಿಯೋ ಮಾಡಿದ್ದೀನಲ್ಲ, ಲೈಕ್ ಮೇ ಬಿ ಲಾಸ್ಟ್ ಇಯರ್ ಫೆಬ್ ಆರ್ ಏಪ್ರಿಲ್ ಅಲ್ಲಿ ಮಾಡಿದ್ದು, ಫೆಬ್, ಯಾಕೆಂದ್ರೆ ಅವಾಗ ನಾನು ಇಂಟರ್ವ್ಯೂಗೆ ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ಪ್ರಿಪೇರ್ ಆಗ್ತಿರೋದ್ರಿಂದ ಅವಾಗ ಟಾಪ್ 50 ಆಗ್ಲೇ ಹೇಳ್ದಂಗೆ ಟಾಪ್ 50 ಕ್ವಶನ್ಸ್ ಅಂತ ಟಾಪಿಕ್ಸ್ ಮಾಡಿದ್ದೀನಿ. ಆ ಟಾಪ್ 50 ಟಾಪಿಕ್ಸ್ನ ಕಂಪ್ಲೀಟ್ ಆಗಿ ತರವಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಅದು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಇನ್ನೂ ನಿಮಗೆ ಒಂದೊಂದು ಡೌಟ್ ಬರ್ಬೋದು ಅಥವಾ ಇನ್ನ ಟಾಪಿಕ್ಸ್ ಅನ್ಕವರ್ ಆಗಿರೋ ಇರ್ತವೆ, ಅವಕ್ಕೆಲ್ಲ ನೀವು ರ್ಯಾಂಡಮ್ ಆಗಿ ಅನಿಲ್ ಅಗರ್ವಾಲ್ ಸರ್ದು ಯೂಟ್ಯೂಬ್ ಗೊತ್ತಲ್ಲ, ಅವ್ರದ್ದು ಇಂಟರ್ವ್ಯೂ ಪ್ರಿಪರೇಷನ್ಗೆ ಅಂತ ಪ್ಲೇ ಲಿಸ್ಟ್ ಇದೆ. ಬಟ್ ಅದು ತುಂಬಾ ವಿಡಿಯೋಗಳಿದಾವೆ, ಎಲ್ಲಾನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂದ್ರು, ಈಗ ಏನೋ ನಿಮಗೆ ಲೈಕ್ ಟೈಮ್ ಪಾಸ್ಗೆ ಅಥವಾ ಏನೋ ರೀಲ್ಸ್ ನೋಡ್ತಿದ್ದೀರಾ, ಅದ್ರ ಬದಲು ಆ ಟೈಮಲ್ಲಿ ಆ ವಿಡಿಯೋಗಳನ್ನ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಹೋಗಿ. ಶಾರ್ಟ್ ವಿಡಿಯೋಗಳಿದೆ, ಅದನ್ನೆಲ್ಲ ನೀವು ನೋಡ್ತಿದ್ರೆ ಅದು ನಿಮಗೆ ಮೆಮೊರಿಲಿ ಹಂಗೆ ಕೂತ್ಕೊಳ್ಳುತ್ತೆ. ಅದೊಂದು ರೆಫರ್ ಮಾಡಿ, ಅದಷ್ಟು ಮೋರ್ ದೆನ್ ಸಫಿಷಿಯಂಟ್. ಅಂಡ್ ಇಂಟರ್ವ್ಯೂ ಬಗ್ಗೆ ಬಂದ್ರೆ, ಸೊ ಆಗ್ಲೇ ಹೇಳಿದೆ ಹೇಗೆ ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಹೇಗೆ ಆನ್ಸರ್ ಮಾಡಬೇಕು ಅಂತ ಸರ್ ಹೇಳ್ಕೊಡ್ತಾರೆ ಅಂತ. ಇದು ಏನು ಕೇಳಿದೆ ಅಂದ್ರೆ, ನಂದು RRB PO ಇಂಟರ್ವ್ಯೂ ಅಲ್ಲಿ ನನಗೇನಾಗಿತ್ತು ಅಂದ್ರೆ, ನಾನು ಯಾವ ಕ್ವಶನ್ಗೂ ಫಂಬಲ್ ಮಾಡಿರಲಿಲ್ಲ. ಫಂಬಲ್ ಅಂದ್ರೆ ತೊದಲಿಸೋದಾಗ್ಲಿ ಅಥವಾ ನನಗೆ ಗೊತ್ತಿಲ್ಲ ಅನ್ನೋದಾಗ್ಲಿ, ಈ ತರ ಏನೂ ಆಕ್ಷನ್ಸ್ ಮಾಡಲಿಲ್ಲ ಅಂತ ಅಂದ್ರೂ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಕಮ್ಮಿ ಅಂದ್ರೆ 73. ಆಕ್ಚುಲಿ ನನ್ನ ಬ್ಯಾಚ್, ಲಾಸ್ಟ್ ಇಯರ್ ಬ್ಯಾಚ್ ಅಲ್ಲಿ 73 and 78 73 and 78 ಮೋಸ್ಟ್ ಕಾಮನ್ ಮಾರ್ಕ್ಸಸ್.
ಜಾಸ್ತಿ ಹೈಯೆಸ್ಟ್ ಅಂದರೆ ನಾನು ಕೇಳಿದಂಗೆ ಯಾರೋ ಒಬ್ರು ಇಬ್ರು ಹೇಳಿದ್ರು ಅಷ್ಟೇ 80+ ಬಂದಿರೋರು, 82. ಸೊ ಅದು ಬಿಟ್ಟೆ ಇನ್ನು ಅದಕ್ಕಿಂತ ಜಾಸ್ತಿ ಕೊಟ್ಟಿರಲಿಲ್ಲ. ಎಷ್ಟೇ ಚೆನ್ನಾಗಿದ್ರು ತುಂಬ ಚೆನ್ನಾಗಿದೆ ನಿನ್ನು ಅಂತಲೂ, ನನಗೂ ಕೂಡ ತುಂಬ ಚೆನ್ನಾಗಿದ್ದೆ ಅಂತ ಹೇಳಿದರು. ಆ್ಯಂಡ್ ನೀವು ಆ ಇಂಟರ್ವ್ಯೂ ನಂದು ಎಕ್ಸ್ಪೀರಿಯನ್ಸ್ ವಿಡಿಯೋ, ಆ ಕ್ವಶನ್ಸ್ ಏನೇನು ಕೇಳಿದ್ರು, ನಾನೇನು ಆನ್ಸರ್ ಮಾಡಿದೆ, ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅಪ್ಲೋಡ್ ಮಾಡಿರೋ ಪ್ಲೇಲಿಸ್ಟ್ನ ನೋಡ್ಬೋದು. ಆ ಪ್ಲೇಲಿಸ್ಟಲ್ಲಿ ನಿಮಗೆ ಪ್ಲೇಲಿಸ್ಟ್ ಅಂತಿದ್ದೀನಿ, ವಿಡಿಯೋ, ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನಾನು ಹೇಗೆ ಆನ್ಸರ್ ಮಾಡಿದ್ದೆ ಅಂತ. ಬಟ್ ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ. ನನಗೆ ಏನು ಅನಿಸ್ತು ಅಂದರೆ, ನಾನು ಸೆಲ್ಫ್ ಅನಾಲಿಸಿಸ್ ಮಾಡಿದಾಗ ನಾನು ಆ ಇಂಟರ್ವ್ಯೂ ಥರ ಮಾಡಲಿಲ್ಲ, ಲೈಕ್ ವೈವಾ ಥರ ಆಗ್ಬಿಡ್ತು ನಂದು. ಏಕೆಂದರೆ ಅವ್ರು ಕ್ವಶನ್ ಕೇಳಿದ್ರು, ನಾನು ಆನ್ಸರ್ ಮಾಡಿದೆ. ಲೈಕ್ ಸ್ಪಾಂಟೇನಿಯಸ್. ಅವರು ವಾಟ್ ಈಸ್ ಕಾಜಾ ಅಂದರೆ, ಕಾಜಾ ಈಸ್ ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್, ಆ ಥರ ಹೇಳ್ಬಿಟ್ಟೆ. ಸೊ ಅದು ಅವ್ರಿಗೆ ಮೇ ಬಿ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತೇನೋ. ಸೊ ನೀವು ಆ ಥರ ಮಾಡೋಕೆ ಹೋಗ್ಬೇಡಿ, ಲೈಕ್ ವೈವಾ ಥರ ಇರಬಾರ್ದು. ನೀವು ನಿಮ್ಮ ಲೈಕ್ ಬುಕ್ ವರ್ಮ್ ಥರ ಆನ್ಸರ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡಿಕೊಂಡು ಆನ್ಸರ್ ಮಾಡಿ. ಇದು ಹೇಗೆ ಬೆಳೆಯುತ್ತೆ ಅಂತಂದರೆ, ಪ್ರತಿದಿನ 1-2 ಕ್ವಶನ್ ಅಥವಾ 3 ಕ್ವಶನ್ ಶಾರ್ಟ್ ಲಿಸ್ಟ್ ಮಾಡಿ, ಒಂದು ಮಿರರ್ ಮುಂದೆನೋ ಅಥವಾ ನಿಮ್ಮ ವಿಡಿಯೋದಲ್ಲೇ ಕ್ಯಾಮ್ರಾ ಆನ್ ಮಾಡಿಕೊಂಡು ನೀವೇ ಕ್ವಶನ್ ಕೇಳ್ಕೊಂಡು ನೀವೇ ಆನ್ಸರ್ ಮಾಡಿ. ಮತ್ತೆ ಆ ವಿಡಿಯೋನ ನೀವು ನೋಡಿ, ನಿಮಗೆ ಹೇಗೆ ಅನ್ನಿಸ್ತಿದೆ, ನಿಮ್ಮ ಎಕ್ಸ್ಪ್ರೆಷನ್ ಹೇಗಿದೆ ಫೇಸ್ದು, ನೀವು ಕಂಫರ್ಟಿಗೆ ಹಿಂಗೆ ಸ್ಟ್ರಿಕ್ಟಾಗಿ ಕುತ್ಕೊಂಡು ಹಿಂಗೆ ಆನ್ಸರ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಆ್ಯಕ್ಷನ್ಸ್ ಏನಿದೆ, ಹ್ಯಾಂಡ್ ಆ್ಯಕ್ಷನ್ಸ್ ಇರ್ಬೋದು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅವಾಗ ನೀವು ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ನನಗದು ಯೂನಿಯನ್ ಬ್ಯಾಂಕ್ LBOಗೆ ನಾನು ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಿದೆ. ಲೈಕ್ ನಾನು ಆಲ್ರೆಡಿ ಎಲ್ಲ ಟಾಪಿಕ್ಸು ಮುಗಿಸಿದ್ದೆ ಬ್ಯಾಂಕಿಂಗ್ ಅವೇರ್ನೆಸ್ದು. ಸೊ ನನಗಿನ್ನ ಎಕ್ಸ್ಟ್ರಾ ಓದೋಕ್ಕೆ ಏನು ಇರಲಿಲ್ಲ, ಏನು ಪ್ರಿಪೇರ್ ಆಗಲಿ ಇಂಟರ್ವ್ಯೂಗೆ. ಸೊ ಅವಾಗ ನಾನು ಏನು ಮಾಡಿದೆ, ಒಂದು ಬುಕ್ಕು ತೆಗೆದುಬಿಟ್ಟು ಇಂಟರ್ವ್ಯೂಗೆ ಅಂತಲೇ ಒಂದು ನೋಟ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಲೈಕ್ ಫಸ್ಟ್ ನನ್ನ ಇಂಟ್ರೋನ ನಾನು ಶಾರ್ಟಾಗಿ ಬರೆದೆ. ಆ್ಯಂಡ್ ಇಂಟ್ರೋ ಈಗಲೇ ಹೇಳ್ತಿದ್ದೀನಿ, ತುಂಬ ಇಂಟ್ರೋ ಕೇಳಿದರೆ ಕೆಲವೊಂದ್ಸಲ ಇಂಟ್ರೋ ಕೇಳ್ತಾರೆ, ಕೆಲವೊಂದ್ಸಲ ಇಂಟ್ರೋ ಕೇಳೋದ. ಲೈಕ್ ನನಗೆ RRB ಇಂಟ್ರೋ ಕೇಳಿದ್ರು, ಯೂನಿಯನ್ ಬ್ಯಾಂಕಲ್ಲಿ ಇಂಟ್ರೋ ನಾನು ತುಂಬ ಪ್ರಿಪೇರ್ ಆಗಿದೆ, ಬಟ್ ಕೇಳಲಿಲ್ಲ. ಆ್ಯಂಡ್ ಇಂಟ್ರೋ ಹೇಗೆ ಕೇಳಲ್ಲ ಅಂದರೆ, ಡೈರೆಕ್ಟಾಗಿ ನಿಮಗೆ ಕರಿತಾರೆ. ನನಗೆ ಯೂನಿಯನ್ ಬ್ಯಾಂಕ್ LBOದಲ್ಲಿ ಷಣ್ಮುಖ್ ವೇರ್ ಆರ್ ಯು ಫ್ರಮ್, ಯುವರ್ ಫ್ರಮ್ ಹಾಸನ, ಓಕೆ ಅಂತ ಅಂದ್ಬಿಟ್ಟು ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು. RRB POದಲ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಲೇ ಫಸ್ಟ್ ಕ್ವಶನ್ ಇದ್ದಿದ್ದು. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳಿದ್ರು. ಇದರ್ ಯೂನಿಯನ್ ಬ್ಯಾಂಕ್ ಆರ್ RRB ಮರ್ತೋಯ್ತು, ಬಟ್ ಒಂದು ಇಂಟರ್ವ್ಯೂ ಕೇಳಿದ್ದು, ಒಂದು ಕೇಳಿರಲಿಲ್ಲ. ಸೊ ಅದನ್ನ ಫಸ್ಟ್ ಪೇಜಲ್ಲಿ ನಾನು ಇಂಟ್ರೋ ಬರ್ಕೊಂಡಾದ್ಮೇಲೆ ನಾನು ಒಂದು 2-3 ಸಲ ಟ್ರಯಲ್ ಎರರ್ ನೋಡಿದೆ. ಇಷ್ಟು ಟೈಮ್ ಆಯಿತು, ಟೈಮರ್ ಇಟ್ಕೊಂಡೆ. ನನಗೆ ಏನಿದ್ದು ಇಂಟರ್ವ್ಯೂಸ್, ಅವ್ರಿಗೂ ನಮಗೆ ಇಂಟರ್ವ್ಯೂವರು ತುಂಬ ಟೈಮ್ ಇರಲ್ಲ ಅವ್ರ ಹತ್ರ. ನಮಗೆ ಮ್ಯಾಕ್ಸಿಮಮ್ ಕೆಲವೊಬ್ಬರಿಗೆ 6 ಕೊಡ್ಬೋದು, ಕೆಲವೊಬ್ರಿಗೆ 4 ಆ ಥರ ಇರುತ್ತೆ. ಸೊ ನಿಮಗೆ ಕಮ್ಮಿ ಟೈಮ್ ಕೊಡ್ತಾರೆ ಅಂತ ಪ್ರಿಪೇರ್ ಆಗಿ. ಅದೇನು ಕೇಳ್ತಿದ್ದೀನಿ ಅಂತಂದರೆ, ನೀವು ಇಂಟ್ರೋನೇ 1 ಮಿನಿಟ್ 1.5 ಮಿನಿಟ್ ನಿಮ್ಮ ಬಗ್ಗೆನೇ ಹೇಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಾಗಲ್ಲ ಅಂದರೆ ನಿಮ್ಮ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ನಿಮ್ಮ ಪರ್ಸನಾಲಿಟಿ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ನಿಮ್ಮ ವೇ ಆಫ್ ಆನ್ಸರಿಂಗ್, ನಿಮ್ಮ ಅಪ್ರೋಚು, ಅದ್ಯಾವುದು ನಿಮಗೆ ಅವ್ರಿಗೆ ತಿಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಲೆಸ್ ದ್ಯಾನ್ 40 ಸೆಕೆಂಡ್ 50 ಸೆಕೆಂಡ್ ಒಳಗಡೆ ಒಂದು ನೋಟ್ಸ್ ಮಾಡಿಬಿಟ್ಟು ಬರೆದ್ಬಿಟ್ಟು ಡೈಲಿ ಅದನ್ನು ಮಿರರ್ ಮುಂದೆ ನಿಂತ್ಕೊಂಡು ಅಥವಾ ವಿಡಿಯೋ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅದರಲ್ಲೂ ಇಂಟ್ರೋ ಬರೆದ್ರಿ ಅಂತಂದರೆ ಅದ್ರಲ್ಲಿ ಕ್ರಾಸ್ ಕ್ವಶನ್ ಏನು ಬರ್ಬೋದು. ಫಾರ್ ಎಕ್ಸಾಂಪಲ್, ನೀವೇನೋ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತೀರಾ, ಸೊ ಐ ಹ್ಯಾವ್ ಸ್ಟಡಿ ಸೋ ಅಂಡ್ ಸೋ ಕಾಲೇಜ್ ಆ್ಯಂಡ್ ಐ ಹ್ಯಾವ್ ಡನ್ ಮೈ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ದಿಸ್ ಇಯರ್ ಅಥವಾ ಆ ಥರ ಬರೆದಾಗ ಅವ್ರು ಕೇಳ್ತಾರೆ, ಸೊ ನೀವು ಇಂಜಿನಿಯರ್ ಮುಗಿಸಿದೀಯಾ, ನಿಂಗೆ ಬ್ಯಾಂಕಿಂಗಿಗೆ ಹೇಗೆ ಅಂದರೆ ನಿಮ್ಮ ಬ್ಯಾಂಕಿಂಗ್ ಹೇಗೆ ಯೂಸ್ ಆಗುತ್ತೆ, ನೀನು ಇಂಜಿನಿಯರಿಂಗ್ ಡಿಗ್ರಿ ಆ ಥರ ಕೇಳ್ಬೋದು. ಸೊ ಈ ಥರ ನಿಮ್ಮ ಮೈಂಡಲ್ಲಿ ಕ್ರಾಸ್ ಕ್ವಶನ್ ಹಾಕೊಳ್ಳಿ. ಆ ಕ್ರಾಸ್ ಕ್ವಶನಿಗೆ ನೀವು ಆನ್ಸರ್ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಕೇಳಿದಾಗ ಸಡನ್ನಾಗಿ ಆನ್ಸರ್ ಬರಲ್ಲ, ನಿಮಗೆ ಗೊತ್ತಿದ್ರೂ ಸಡನ್ನಾಗಿ ಆನ್ಸರ್ ಬರಲ್ಲ. ಸೊ ಕ್ರಾಸ್ ಕ್ವಶನಿಗೂ ಆನ್ಸರ್ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅದಕ್ಕೆ ಆನ್ಸರ್ ಹೇಗೆ ಮಾಡ್ಬೋದು ಅಂತಂದರೆ, ಮೇ ಬಿ ಇಂಜಿನಿಯರಿಂಗ್ ನನಗೆ ಡೈರೆಕ್ಟಾಗಿ ಬ್ಯಾಂಕಿಂಗಲ್ಲಿ ಅಪ್ಲೈ ಆಗಲಿಲ್ಲ ಅಂದರೂ ನಾನು ಅಲ್ಲಿ ಅನಾಲಿಟಿಕಲ್ ಸ್ಕಿಲ್ ಕಲಿತೆ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಕಲಿತೆ, ಅಥವಾ ನಾನು ಯಾವುದೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ಇದ್ದೆ, ಸೊ ಅದು ನನಗೆ ಹೆಲ್ಪ್ ಆಯಿತು, ಅಥವಾ ನಾನು NSS ಅಲ್ಲಿ ಇದ್ನೋ, ಅಥವಾ ಯಾವ ಥರ ಆ ಥರ ಹೇಳ್ಬೋದು. ಅನಾಲಿಟಿಕಲ್ ಸ್ಕಿಲ್ ಕಲಿತೆ ಆ ಥರ. ಆ್ಯಂಡ್ ಸಡನ್ನಾಗಿ ನಿಮಗೆ ಕ್ರಾಸ್ ಕ್ವಶನ್ ಹಾಕ್ಬೋದು, ಅನಾಲಿಟಿಕಲ್ ಸ್ಕಿಲ್ ಅಂದರೆ ಏನು ಅಂತ. ಸೊ ಆ ಕ್ರಾಸ್ ಕ್ವಶನ್ಸ್ನ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಆಗಿರಿ. ಆ್ಯಂಡ್ ಇದೇ ಕ್ವಶನ್ ನನಗೆ ಕೇಳಿದ್ರು, BSc ಫಿಸಿಕ್ಸ್ ಹೇಗೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಕೇಳಿದ್ರು ನನಗೆ. ಆ್ಯಂಡ್ ಸೇಮ್ ನಾನು ಅನಾಲಿಟಿಕಲ್ ಮತ್ತು ಇನ್ನೊಂದು ಯಾವುದೋ ಹೇಳಿದ್ದೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಹಾಬಿ ನೀವೇನಾದರೂ ಮೆನ್ಷನ್ ಮಾಡಿದರೆ, ಅದ್ರ ಹಾಬಿ ನಿನಗೆ ಹೇಗೆ ಹೆಲ್ಪ್ ಆಗುತ್ತೆ ಅಥವಾ ಹಾಬಿಲಿ ಏನು ಕಲಿತೆ ಆ ಥರ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಚೆಸ್ ಹಾಬಿ ಹೇಗೆ ನಿನಗೆ ಇದಾಗುತ್ತೆ ಅಂತ. ಸೊ ಆ ಥರ ಕ್ವಶನ್ಸ್ ಕೇಳ್ಬೋದು. ಸೊ ಇದನ್ನೆಲ್ಲ ನೀವು ಪ್ರಿಪೇರ್ ಆದರೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಶಾರ್ಟ್ ಆ್ಯಂಡ್ ಸ್ಕ್ರಿಪ್ಟ್ಸ್ ಆಗಿರಬೇಕು. ಆ್ಯಂಡ್ ಆನ್ಸರ್ ಬುಕ್ ವರ್ಮ್ ಥರ ಬುಕ್ಕಲ್ಲಿ ಏನಿದೆ ಅದನ್ನೇ ರೋಬೋಟ್ ಥರ ಹೇಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ನಾಲೆಡ್ಜ್ ಇದೆ, ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಂತ ಅವರಿಗೂ ಗೊತ್ತು. ಆ್ಯಂಡ್ ಆನ್ಸರ್ ಮಾಡಲಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ವಾ ಅಂತಂದರೆ ಕೊಡ್ತಾರೆ. ನಾನು RRB POದಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡಿದೆ, ಕೊಟ್ಟಿರಲಿಲ್ಲ. ಬಟ್ ಯೂನಿಯನ್ ಬ್ಯಾಂಕಲ್ಲಿ ಮೋಸ್ಟ್ಲಿ ನನಗೆ ಇಂಟರ್ವ್ಯೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ನಾನು ಅನ್ಕೋತಿದ್ದೀನಿ. ಬಟ್ ನಾನು ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂದು ನಂದು ಅನಾಲಿಸಿಸ್ ನೋಡಿ, ಸೆಲ್ಫ್ ಗಿವನ್ನು ಅದರಲ್ಲಿ ನಾನು ಹೇಳಿದ್ದೀನಿ, ಒಂದು 2 ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಲಿಲ್ಲ. ಬಟ್ ನಾನು ಅಲ್ಲಿ ನರ್ವಸ್ ಆಗಲಿಲ್ಲ, ಆನ್ಸರ್ ಮಾಡಲಿಲ್ಲ ಅಂತ. ನಾನು ಸ್ಮೈಲ್ ಮಾಡಿಕೊಂಡೆ ಇದ್ದೆ. ಓಕೆ ಸರ್ ಐ ಡಿಡಂಟ್ ಗೆಟ್ ದಟ್ ಆ್ಯಂಡ್ ಐ ವಿಲ್ ರೀಡ್ ಅಪ್ ಆನ್ ದಟ್, ಅಥವಾ ದಿಸ್ ಇಸ್ ಆಲ್ ಐ ನೋ, ಆ ಥರ ಹೇಳಿದ್ದೆ. ಸೊ ಈ ಥರ ನೀವು
ನಿಮಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದರೆ ಅದನ್ನು ಹೇಗೆ ನೀವು ಆ ಸಿಚುವೇಶನ್ನಲ್ಲಿ ನೀವು ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ ಜಡ್ಜ್ ಮಾಡ್ತಿರ್ತಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಈಗ ಹೇಳ್ಬಿಡ್ತೀನಿ. ಡ್ರೆಸ್ಸಿಂಗು ಬಾಯ್ಸ್ ಬೆಟರ್ ನೀವು ಕ್ಲೀನ್ ಶೇವ್ ಮಾಡಿ ಆ್ಯಂಡ್ ಸೂಟ್ ಹಾಕೊಳ್ಳೇಬೇಕಾ ಏನಿಲ್ಲ, ನೀವು ಒಂದು ಟೈ ವೇರ್ ಮಾಡಿದ್ರೆ ಆಗುತ್ತೆ, ಇಲ್ಲಾಂದರೆ ಫಾರ್ಮಸ್ಸು ನಡೆಯುತ್ತೆ. ನಿಮಗೆ ಕೋಟ್ ಬೇಕೇ ಬೇಕು ಅಂತೆಲ್ಲ, ನೀವು ಅಫೋರ್ಡ್ ಮಾಡ್ಬೋದು ಅಂತಾರೆ ನೀವು ಕೋಟ್ ತಗೋಬೋದು. ಅಥವಾ ಯೂಶಲಿ ಸ್ಮಾಲ್ ಒನ್ ಟೈ ಲೈಟ್ ಕಲರ್ ಶರ್ಟ್ ಲೈಟ್ ಕಲರ್ ಇರಲಿ, ಪ್ಯಾಂಟು ಡಾರ್ಕ್ ಕಲರ್ ಇರಲಿ, ಆ ಕಾಂಬಿನೇಷನ್ ಹೋಗಿ. ಗರ್ಲ್ಸ್ಗೆ ನಾರ್ಮಲ್ ಡೀಸೆಂಟ್ ಲುಕ್ ಇರೋದು ಯಾವ್ದಾದ್ರು ಡ್ರೆಸ್ ಹಾಕೊಂಡೋಗಿ ನಿಮಗೆ ಆಗುತ್ತೆ. ಆ್ಯಂಡ್ ಇಂಟರ್ವ್ಯೂ ಎಲ್ಲಾಗುತ್ತೆ ಅಂತಂದರೆ ಲಾಸ್ಟ್ ಇಯರ್ವರೆಗೂ ಮೈಸೂರಲ್ಲೇ ಇದುವರೆಗೂ ಆಗಿರೋದು. ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ RRB PO ಆಲ್ ಓವರ್ ಕರ್ನಾಟಕ ಯಾರ್ಯಾರಿದ್ದಾರೆ ಎಲ್ಲರಿಗೂ ಅಲ್ಲೇ ಆಗೋದು, ಕರ್ನಾಟಕಕ್ಕೆ ಅಪ್ಲೈ ಮಾಡಿರೋರಿಗೆ. ಆ್ಯಂಡ್ ಇಂಟರ್ವ್ಯೂ ಯಾವಾಗ ಆಗುತ್ತೆ, ಫೆಬ್ಬಲ್ಲಿ ಆಗ್ಬೋದು. ಆ್ಯಂಡ್ ರಿಸಲ್ಟ್ ಈ ಮಂತ್ ಎಂಡಿಂಗಲ್ಲಿ ಅಥವಾ ಈ ಮಂತ್ ಮಿಡ್ಡಲ್ಲೇ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಯಾವುದೇ ಗ್ಯಾರಂಟಿ ಇಲ್ಲ, ಜಸ್ಟ್ ನಾನು ಗೆಸ್ ಮಾಡ್ತಿರೋದು ಅಷ್ಟೇ. ಯಾಕೆಂದರೆ ಮಾರ್ಚ್ ಮಿಡ್ ಅಥವಾ ಮಾರ್ಚ್ ಎಂಡರ್ಸಲ್ಲಿ ರಿಸಲ್ಟ್ ಕೊಡಬೇಕು ಅಂದರೆ ಇಂಟರ್ವ್ಯೂ ಅವರು ಬೇಗ ಮಾಡಬೇಕು. ಸೊ ಇದಿಷ್ಟು ಇಂಟರ್ವ್ಯೂ ಬಗ್ಗೆ. ಆ್ಯಂಡ್ ಇಂಟರ್ವ್ಯೂ ತುಂಬ ಲೇಟ್ ಇದೆ ಅಂತ ಡಿಲೇ ಮಾಡೋಕೆ ಹೋಗ್ಬೇಡಿ, ಈಗಲಿಂದಲೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇನ್ನೇ ಏನಾದರೂ ಡೌಟ್ ಇದ್ದರೆ, ನಿಮಗೇನಾದರೂ ರೆಫರೆನ್ಸ್ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ನಿಮಗೆ ಬುಕ್ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನಾನು ಆಲ್ರೆಡಿ PDF ಶೇರ್ ಮಾಡಿದ್ದೀನಿ, ಆ PDF ರೆಫರ್ ಮಾಡಿ. ಆ್ಯಂಡ್ ಮಾಕ್ ಇಂಟರ್ವ್ಯೂ ಬೇಕಾ ಅಥವಾ ಎಲ್ಲಾದರೂ ಕೋರ್ಸ್ ತಗೊಳ್ಳ ಅಂತಂದರೆ ನಾನು ತಗೊಂಡಿರಲಿಲ್ಲ, ಅಂದರೆ ಕೋರ್ಸ್ ತಗೊಂಡಿರಲಿಲ್ಲ ಲೈಕ್ ಬಿಗ್ ಹತ್ರ, ಬಟ್ ಒನ್ ಮಾಕ್ ಇಂಟರ್ವ್ಯೂ ಕೊಟ್ಟಿದ್ದೆ. ಅದು ಆನ್ಲೈನು ಯೂಟ್ಯೂಬ್ ಚಾನಲ್ ಒಬ್ಬರಿದ್ದಾರೆ, ಸುಬ್ರಮಣಿ ಅನಿಸುತ್ತೆ ಅವ್ರ ನೇಮು. ಅವ್ರದ್ದು ಚಾನಲ್ ಲಿಂಕ್ ಹಾಕ್ತೀನಿ, ಆ ಚಾನಲ್ ಅವ್ರ ಮೊಬೈಲ್ ನಂಬರ್ ಸಿಗುತ್ತೆ. ಅವ್ರ ಮೊಬೈಲ್ ನಂಬರ್ ನೀವು ಡೈರೆಕ್ಟ್ ಕಾಲ್ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ನಿಮಗೆ ಯಾವ ಇಂಟರ್ವ್ಯೂ ಬೇಕು ಅಂತ ಅಂದ್ಬಿಟ್ಟು ಯಾವ ಪ್ಯಾಕೇಜ್ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾನು 280 rupees or 290 rupees ಒಂದು ಪ್ಯಾಕೇಜ್ ತೊಗೊಂಡಿದ್ದೆ. ಒಂದು ಪ್ಯಾಕೇಜ್ ಮೀನ್ಸ್ ಜಸ್ಟ್ ಮಾಕ್ ಇಂಟರ್ವ್ಯೂ, ನಂಗೆ ಮೆಟೀರಿಯಲ್ಸ್ ಏನು ಬೇಡ ಅಂತ, ಯಾಕೆಂದರೆ ಮೆಟೀರಿಯಲ್ಸು ಆನ್ಲೈನಲ್ಲಿ ತುಂಬ ಇದೆ, ಸೊ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಒಂದು ಮಾಕ್ ಇಂಟರ್ವ್ಯೂ ತೊಗೊಂಡಿದ್ದೆ. ಆ್ಯಂಡ್ ನಾನು ಸಜೆಸ್ಟ್ ಮಾಡ್ತೀನಿ, ಒಂದಾದರೂ ಮಾಕ್ ಇಂಟರ್ವ್ಯೂ ತೊಗೊಳ್ಳಿ, ಯಾರ ಹತ್ರ ಆದರೂ ಒಂದು ಮಾಕ್ ತೊಗೊಂಡು ಒಂದು ಮಾಕ್ ಕೊಡಿ, ಎಲ್ಲ ಪ್ರಿಪೇರ್ ಆದಮೇಲೆ ನೀವು. ಆ್ಯಂಡ್ ಅವರು ಫ್ಲೆಕ್ಸಿಬಲ್ ಇದ್ದಾರೆ, ಅವರು ನಿಮಗೆ ಯಾವ ಟೈಮ್ ಬೇಕು ಯಾವ ಡೇ ಬೇಕು ಅಂತ ಅವ್ರು ಫಿಕ್ಸ್ ಮಾಡಿಕೊಡ್ತಾರೆ, ನೀವು ಕೇಳ್ಬೋದು ನಿಮ್ಮ ಕೋರ್ಸ್ ಮುಗಿದ್ಮೇಲೆ. ಆ್ಯಂಡ್ ಅದು ನನಗೆ ಹೇಗೆ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ. ಅವ್ರು ಆ್ಯಕ್ಚುಲಿ ನಾನು ಇಂಟರ್ವ್ಯೂ ನನ್ನ ತೊಗೊಂಡಿದ್ದು ಇಂಟರ್ವ್ಯೂನ ಅವ್ರ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ನಾನು ಕೇಳಿಸ್ಕೊಂಡಾಗ ಅನ್ನಿಸ್ತು, ನಾನೇನು ಹಿಂಗೆ ಫಂಬಲ್ ಮಾಡ್ತಿದ್ದೀನಿ, ನಾನು ಈ ಥರ ಆನ್ಸರ್ ಮಾಡ್ತಿದ್ದೀನಿ, ಈ ಥರ ನರ್ವಸ್ ಆಗಿದ್ದೀನಿ, ನನ್ನ ವಾಯ್ಸ್ ಮಾಡ್ಯುಲೇಷನ್ನೇ ಗೊತ್ತಾಯಿತು ನಾನು ನರ್ವಸ್ ಆಗಿದ್ದೀನಿ ಅಂತ. ಅದು ನೋಡಾದ್ಮೇಲೆ ನನಗೆ ಓಕೆ ನಾನು ಇಂಪ್ರೂವ್ ಮಾಡಬೇಕು ಅಂತ ಅನಿಸಿದ್ದು. ಸೊ ಹೆಲ್ಪ್ ಆಗುತ್ತೆ ಮಾಕ್ ಇಂಟರ್ವ್ಯೂ, ಅದನ್ನೊಂದು ತಗೋಬೋದು. ಬಟ್ ನೀವು ಅಥವಾ ಅಲ್ಲಿ ಬಡ್ದೋ ಗೈಡ್ಲಿದೋ ತಗೊಳ್ಳ ಅಂತಂದರೆ ನಾನು ಆ್ಯಕ್ಚುಲಿ ಸೀರಿಯಸ್ಲಿ ಐ ಕಾಂಟ್ ಸಜೆಸ್ಟ್ ಎನಿಥಿಂಗ್, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂ ಪ್ರಿಪರೇಷನ್ ವಿಡಿಯೋ. ಇನ್ನೂ ಏನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ. ಆ್ಯಂಡ್ RRB ಕ್ಲರ್ಕ್ ಪ್ರಿಲಿಮ್ಸ್ ರಿಸಲ್ಟ್ಗೂ RRB PO ಮೇನ್ಸ್ ರಿಸಲ್ಟ್ಸ್ಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.